ನಮಸ್ತೆ ಮಾತೃಭೂಮಿ. ಆಯುರ್ಪಾಂಚಜನ್ಯದ ಮತ್ತೊಂದು ಸಂಚಿಕೆಗೆ ತಮಗೆಲ್ಲ ಪ್ರೀತಿಪೂರ್ವಕ ಸ್ವಾಗತ. ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆಯೇ? ಹಾಗಿದ್ದರೆ ಖಂಡಿತ ಬೇಡ ನಿರ್ಲಕ್ಷ್ಯ. ಮುಂದೊಂದು ದಿನ ತಪ್ಪಿದ್ದಲ್ಲ ಅನಾಹುತ. ಎದೆ ಉರಿ, ಗಂಟಲು ಉರಿ, ಹೊಟ್ಟೆ ನೋವು, ತಲೆನೋವು, ಮಲಬದ್ಧತೆ ಈ ಎಲ್ಲ ಲಕ್ಷಣಗಳು ನಿಮ್ಮನ್ನು ಆಗಾಗ ಕಾಡುತ್ತಿದ್ದರೆ ನೀವು ಎಚ್ಚರ ವಹಿಸಲೇಬೇಕು. ಒಂದು ದಿನ ನಮ್ಮ ಆಯುರ್ಪಾಂಚಜನ್ಯ ಉಚಿತ ಟೆಲಿಕನ್ಸಲ್ಟೇಷನ್ಗೆ ಒಂದು ಕರೆ ಬಂತು. ಮೇಲಿನ ಎಲ್ಲ ಲಕ್ಷಣಗಳನ್ನು ಹೇಳಿಕೊಂಡು ಅವರು ಸಹಾಯ ಕೇಳಿದಾಗ ಎಷ್ಟು ವರ್ಷದಿಂದ ನೀವು ಈ ಎಲ್ಲ ಲಕ್ಷಣಗಳಿಂದ ಬಳಲುತ್ತಿದ್ದೀರಿ ಎಂದು ನಮ್ಮ ವೈದ್ಯರು ಕೇಳಿದರು. ಆಗ ಅವರು ನೀಡಿದ ಉತ್ತರ ಬರೋಬ್ಬರಿ 10 ವರ್ಷ. ಇದರಿಂದ ಸಂಶಯಗೊಂಡ ನಮ್ಮ ವೈದ್ಯರ ತಂಡ ಅವರನ್ನು ಕೆಲವೊಂದಿಷ್ಟು ಪರೀಕ್ಷೆಗಳನ್ನು ಮಾಡಲು ಹೇಳಿದಾಗ ನಮ್ಮ ಪ್ರಾವಿಷನಲ್ ಡಯಾಗ್ನೋಸಿಸ್ ಕನ್ಫರ್ಮ್ಡ್ ಡಯಾಗ್ನೋಸಿಸ್ ಆಗುವತ್ತ ದಾಪುಗಾಲು ಇಡುತ್ತಿತ್ತು. ಅದೇ ಸ್ಟಮಕ್ ಕ್ಯಾನ್ಸರ್. ಹೌದು ವೀಕ್ಷಕರೇ, ತನ್ನ ದೇಹದಲ್ಲಾಗಿರುವ ಬದಲಾವಣೆಗಳನ್ನು ಬೇಗ ಪತ್ತೆ ಹಚ್ಚದೆ ಗ್ಯಾಸ್ಟ್ರಿಕ್ ಸಮಸ್ಯೆ ಎಂದು ನೆಗ್ಲೆಕ್ಟ್ ಮಾಡಿರುವ ಪರಿಣಾಮವಿದು. ಹಾಗಂತ ಎಲ್ಲ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಕ್ಯಾನ್ಸರ್ನ ಲಕ್ಷಣವಲ್ಲ. ಆದರೆ ಗ್ಯಾಸ್ಟ್ರಿಕ್ ಸಮಸ್ಯೆಯ ನಿರ್ಲಕ್ಷ್ಯ ಖಂಡಿತವಾಗಿಯೂ ಕ್ಯಾನ್ಸರ್ನ ಕೂಪಕ್ಕೂ ದೂಡಬಹುದು. ಭಾರತದಲ್ಲಿ ಅತಿಯಾಗುತ್ತಿದೆ ಹೊಟ್ಟೆಗೆ ಸಂಬಂಧಿಸಿದ ಕ್ಯಾನ್ಸರ್. ಹೌದು, ಭಾರತೀಯರ ಆಹಾರ, ಜೀವನ ಶೈಲಿಯಲ್ಲಿನ ಬದಲಾವಣೆ ಹೊಟ್ಟೆಗೆ ಸಂಬಂಧಿಸಿದ ಅನೇಕ ರೋಗಗಳಿಗೆ ಇಂದು ಕಾರಣವಾಗಿದೆ. ಅಂತಹ ರೋಗಗಳಲ್ಲಿ ಪ್ರಮುಖವಾದುದು ಈ ಗ್ಯಾಸ್ಟ್ರಿಕ್ ಸಮಸ್ಯೆ. ಗ್ಯಾಸ್ಟ್ರಿಕ್ ಸಮಸ್ಯೆ ಒಂದು ಲಕ್ಷಣವಾ ಅಥವಾ ರೋಗವಾ? ವೀಕ್ಷಕರೇ, ಇಲ್ಲಿ ಗಮನಿಸಬೇಕಾದ ಒಂದು ಅಂಶವೇನೆಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕೇವಲ ಒಂದು ಲಕ್ಷಣ. ಅದಕ್ಕೆ ಕಾರಣವಾಗಿರುವ ಅಂಶವನ್ನು ವೈದ್ಯರು ಪತ್ತೆ ಹಚ್ಚಿದಾಗ ಮಾತ್ರ ಅದರ ಸಿವಿಯಾರಿಟಿ ಅರ್ಥವಾಗುತ್ತದೆ. ಅದನ್ನು ಮರೆತು ಭಾರತದ ಎಲ್ಲ ಜನಸಾಮಾನ್ಯರು ಸ್ವಯಂ ವೈದ್ಯರಾಗಿ ಪ್ಯಾಂಟಾಪ್ರಾಜಾಲ್, ಓಮಿಪ್ರಾಜಾಲ್, ರಾಬಿಪ್ರಾಜಾಲ್, ಲ್ಯಾನ್ಸೋಪ್ರಾಜಾಲ್ಗಳಂತಹ ಮಾತ್ರೆಗಳನ್ನು ಚಾಕ್ಲೇಟ್ಗಳಂತೆ ಸೇವಿಸುತ್ತಿರುವುದು ನಿಜಕ್ಕೂ ಕಳವಳಕಾರಿ. ನಿರ್ದಿಷ್ಟವಾಗಿ ಗ್ಯಾಸ್ಟ್ರಿಕ್ ಸಮಸ್ಯೆ ಎಂದರೇನು? ಮುಖ್ಯವಾಗಿ ಹೊಟ್ಟೆ ಮತ್ತು ಆಹಾರ ನಾಳದ ಮೇಲ್ಭಾಗದ ಸಮಸ್ಯೆಗಳು. ಅವುಗಳಲ್ಲಿ ಗ್ಯಾಸ್ಟ್ರೈಟಿಸ್, ಹೊಟ್ಟೆಯ ಒಳಪದರದ ಉರಿತ, ಹೈಪರ್ ಅಸಿಡಿಟಿ, GERD, ಎದೆ ಉರಿ, ಆಸಿಡ್ ರಿಫ್ಲೆಕ್ಸ್, ಪೆಪ್ಟಿಕ್ ಅಲ್ಸರ್, ಫಂಕ್ಷನಲ್ ಡಿಸ್ಪೆಪ್ಸಿಯಾ ಹೀಗೆ ಅನೇಕ ವಿಧಗಳು. ಆಸಿಡ್ ಉತ್ಪತ್ತಿ ಮತ್ತು ರಕ್ಷಣಾತ್ಮಕ ಪದರದ ಮ್ಯೂಕೋಸಲ್ ಬ್ಯಾರಿಯರ್ ನಡುವಿನ ಅಸಮತೋಲನ ಸಾಮಾನ್ಯವಾಗಿ ಇಂತಹ ಲಕ್ಷಣಗಳನ್ನು ಸೃಷ್ಟಿಸುತ್ತದೆ. ಈ ರಕ್ಷಣಾತ್ಮಕ ಪದರ ಹಾನಿಯಾದಾಗ ಉರಿ, ನೋವು, ಅಲ್ಸರ್ ಉಂಟಾಗುತ್ತದೆ. ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಇವೆ ನೂರಾರು ಕಾರಣಗಳು. ಹೆಲಿಕೋಬ್ಯಾಕ್ಟರ್ ಪೈಲರಿ, H. ಪೈಲರಿ ಎಂಬ ಬ್ಯಾಕ್ಟೀರಿಯಾ ದೀರ್ಘಕಾಲದ ಗ್ಯಾಸ್ಟ್ರೈಟಿಸ್, ಪೆಪ್ಟಿಕ್ ಅಲ್ಸರ್, ಗ್ಯಾಸ್ಟ್ರಿಕ್ ಕ್ಯಾನ್ಸರಿಗೂ ಕಾರಣವಾಗುತ್ತದೆ. WHO ಇದನ್ನು ಕ್ಲಾಸ್ 1 ಕ್ಯಾರ್ಸಿನೋಜನ್ ಎಂದು ಗುರುತಿಸಿದೆ. ಎರಡನೆಯದು ಔಷಧಿಗಳ ದುರುಪಯೋಗ. ಪೇನ್ ಕಿಲ್ಲರ್ಸ್, NSAIDs, ಆಸ್ಪಿರಿನ್, ಸ್ಟೀರಾಯ್ಡ್ಸ್ ಇವು ಹೊಟ್ಟೆಯ ರಕ್ಷಣಾತ್ಮಕ ಪದರವನ್ನು ಹಾನಿಗೊಳಿಸುತ್ತವೆ. ಮೂರನೆಯದು ಜೀವನ ಶೈಲಿಯ ಕಾರಣಗಳು. ಸಮಯ ತಪ್ಪಿದ ಊಟ, ಜಾಸ್ತಿ ಟೀ ಮತ್ತು ಕಾಫಿ ಸೇವನೆ, ಫಾಸ್ಟ್ ಫುಡ್, ಮಸಾಲೆಯುಕ್ತ ಆಹಾರ, ಮದ್ಯಪಾನ, ಧೂಮಪಾನ, ರಾತ್ರಿ ತಡವಾಗಿ ಊಟ ಮಾಡುವುದು, ಇರ್ರೆಗ್ಯುಲರ್ ಈಟಿಂಗ್ ಪ್ಯಾಟರ್ನ್ಗಳು ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣವಾಗುತ್ತದೆ. ಇನ್ನು ಮಾನಸಿಕ ಒತ್ತಡ ಅಥವಾ ಸ್ಟ್ರೆಸ್ನ ಕಡೆಗೆ ನೋಡುವುದಾದರೆ ಸ್ಟ್ರೆಸ್ನಿಂದ ಆಸಿಡ್ ಸೆಕ್ರೀಷನ್ ಹೆಚ್ಚಾಗಿ ಗಟ್ ಬ್ರೈನ್ ಆಕ್ಸಿಸ್ ಇಂಬ್ಯಾಲೆನ್ಸ್ಗೆ ಇದು ಕಾರಣವಾಗುತ್ತದೆ. ಈ ಲಕ್ಷಣಗಳು ಪೆಪ್ಟಿಕ್ ಅಲ್ಸರ್, ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಬ್ಲೀಡಿಂಗ್, ಪರ್ಫೊರೇಷನ್, ಕ್ರಾನಿಕ್ ಗ್ಯಾಸ್ಟ್ರೈಟಿಸ್, ವಿಟಮಿನ್ B12 ಡೆಫಿಷಿಯನ್ಸಿ ಮತ್ತು ದೀರ್ಘಕಾಲದಲ್ಲಿ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಅನ್ನು ಉಂಟು ಮಾಡಬಲ್ಲವು ಎಂದು ಸಂಶೋಧನೆಗಳಿಂದ ಇಂದು ಸಾಬೀತಾಗಿದೆ. ಹಾಗಾದರೆ ಈ ಮಹಾಮಾರಿ ಸಮಸ್ಯೆಗೆ ಪರಿಹಾರ ಹೇಗೆ? ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಬಳಲುತ್ತಿರುವವರು ತಮ್ಮ ಲಕ್ಷಣಗಳಿಗೆ ಕಾರಣಗಳನ್ನು ಮೊದಲು ಪತ್ತೆ ಹಚ್ಚಿ. ಪಥ್ಯ ಜೀವನ ಶೈಲಿಯಲ್ಲಿನ ಬದಲಾವಣೆಗಳನ್ನು ವೈದ್ಯರ ಮಾರ್ಗದರ್ಶನದಲ್ಲಿ ಮಾಡಿದ ಮೇಲೆ ಲಕ್ಷಣಗಳು ಕಡಿಮೆಯಾದರೆ ಸರಿ. ಇಲ್ಲವಾದರೆ ಲಕ್ಷಣಗಳಿಗೆ ಸಂಬಂಧಿಸಿದ ಎಲ್ಲ ಪರೀಕ್ಷೆಗಳ ಅಗತ್ಯ ಖಂಡಿತ ಇರುತ್ತದೆ. ಆಯುರ್ವೇದ ಶಾಸ್ತ್ರದಲ್ಲಿ ತಿಳಿಸಲಾದ ಅಗ್ನಿದೀಪನ, ಆಮಪಾಚನ, ಪಿತ್ತ ಶಮನ, ಪಿತ್ತ ಶೋಧನಗಳಂತಹ ಹಲವಾರು ಶ್ರೇಷ್ಠ ಚಿಕಿತ್ಸೆಗಳನ್ನು ಅಳವಡಿಸಿಕೊಂಡು ನೀವು ಆರೋಗ್ಯವಂತರಾಗಿ ರೋಗಗಳಿಂದ ಜೀವನ ದೂಡುವುದನ್ನು ತಪ್ಪಿಸಬಹುದು. ಇನ್ನು ಯಾವುದೇ ಬಲವಾದ ಕಾರಣವಿಲ್ಲದೆ ಬರುವಂತಹ ಗ್ಯಾಸ್ಟ್ರಿಕ್ ಸಮಸ್ಯೆಗಳನ್ನು ಮನೆ ಮದ್ದುಗಳಿಂದಲೇ ಪರಿಹರಿಸಬಹುದಾದರೂ ವೈದ್ಯರ ಸಲಹೆ ಅತ್ಯಗತ್ಯ. ದೀರ್ಘಕಾಲೀನ ಗ್ಯಾಸ್ಟ್ರಿಕ್ ಸಮಸ್ಯೆಗಳಲ್ಲಿ
ಮ್ಯೂಕೋಸಲ್ ಲೇಯರ್ ಪ್ರೊಟೆಕ್ಷನ್, ಹೊಟ್ಟೆಯ ಒಳಗಿನ ಪದರದ ರಕ್ಷಣೆ, ಗಟ್ ಮೈಕ್ರೋಬ್ ರಿಸ್ಟೋರೇಷನ್, ಸೂಕ್ಷ್ಮಾಣು ಜೀವಿಗಳ ಪುನರ್ಸ್ಥಾಪನೆ, ಡೈಜೆಸ್ಟಿವ್ ಕೆಪಾಸಿಟಿ ಇನ್ಕ್ರೀಸ್ಮೆಂಟ್, ಜೀರ್ಣ ಶಕ್ತಿಯ ಬಲವರ್ಧನೆ, ಗಟ್ ಬ್ರೈನ್ ಆಕ್ಸಿಸ್ ಅಲೈನ್ಮೆಂಟ್, ಹೊಟ್ಟೆ ಮತ್ತು ಮೆದುಳಿನ ಸಂಪರ್ಕ ಸ್ಥಾಪನೆ ಮುಂತಾದ ವೈಜ್ಞಾನಿಕ ತಳಹದಿಯ ಮೇಲೆ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬೇಕೇ ವಿನಃ ಮೆಡಿಕಲ್ ಶಾಪ್ನಲ್ಲಿ ಸಿಗುವ ಮಾತ್ರೆಗಳಿಂದ ಖಂಡಿತವಾಗಿಯೂ ಅಲ್ಲ. ಮಾತ್ರೆಗಳು, ಮನೆ ಮದ್ದುಗಳು ಕಾಯಿಲೆಯ ತೀವ್ರತೆಯನ್ನ ಅರಿತ ಮೇಲೆ ಕೇವಲ ಚಿಕಿತ್ಸೆಗೆ ಪೂರಕವಾಗಿರಬೇಕೇ ವಿನಃ ಚಿಕಿತ್ಸೆಯೇ ಮಾತ್ರೆಗಳಾಗಬಾರದು. ಇದಾಗಿತ್ತು ಮಿತ್ರರೇ ಭಾರತದಲ್ಲಿ ಹೆಚ್ಚುತ್ತಿರುವಂತಹ ಗ್ಯಾಸ್ಟ್ರಿಕ್ ಸಮಸ್ಯೆ ಮತ್ತು ಅದರ ನಿವಾರಣೋಪಾಯಗಳನ್ನು ಕುರಿತಾದ ಸಂಕ್ಷಿಪ್ತ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಆಯುರ್ವೇದದ ಮತ್ತಷ್ಟು ಆಸಕ್ತಿಕರ ಸಂಗತಿಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇವೆ. ಅಲ್ಲಿವರೆಗೆ ಧನ್ಯವಾದ. ಜೈ ಹಿಂದ್, ಜೈ ಆಯುರ್ವೇದ, ಜೈ ಕರ್ನಾಟಕ ಮಾತೆ.